ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಟೇಸ್ಟಿ ಲೈಫು. ಸೊ ಇವತ್ತಿನ ವ್ಲಾಗಲ್ಲಿ ದೇವರಿಗೆ ನೈವೇದ್ಯ ಇಡುವ ರಸಾಯನವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 2 ಟೇಬಲ್ ಸ್ಪೂನ್ ಜೇನುತುಪ್ಪ, ಒಂದು 5-6 ಬಾಳೆಹಣ್ಣು, ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ, ಅರ್ಧ ಚಮಚ ಏಲಕ್ಕಿ ಪುಡಿ, 1 ಕಪ್ ತೆಂಗಿನ ತುರಿ ಮತ್ತು ಅರ್ಧ ಕಪ್ ಬೆಲ್ಲ. ಸೊ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ಫಸ್ಟ್ ನಾನು ಬಾಳೆಹಣ್ಣು ಹಾಕೋತಿದ್ದೀನಿ, ನೆಕ್ಸ್ಟ್ ತುರಿದು ಇಟ್ಕೊಂಡಿರುವಂತಹ ಬೆಲ್ಲನ ಹಾಕೋತಿದ್ದೀನಿ, ಇದ್ರ ಜೊತೆ ಕಾಯಿ ತುರಿನೂ ಹಾಕೋತಿದ್ದೀನಿ, ಹಾಗೆಯೇ ಏಲಕ್ಕಿ ಪೌಡರ್ನೂ ಹಾಕೋತಿದ್ದೀನಿ. ಸೊ ನಾನಿಲ್ಲಿ ನಾಟಿ ಬೆಲ್ಲನ ತೊಗೊಂಡಿದ್ದೀನಿ. ನಾಟಿ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಕಾಫಿಗೆ ಇಲ್ಲ ಹಾಲಿಗೆ ಇಲ್ಲ ಪಾಯಸ ಮಾಡಬೇಕಾದ್ರೆ ಸಕ್ಕರೆನ ಯೂಸ್ ಮಾಡೋ ಬದಲು ನಾಟಿ ಬೆಲ್ಲನ ಯೂಸ್ ಮಾಡಿದ್ರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಆದಷ್ಟು ಸಕ್ಕರೆನ ಕಮ್ಮಿ ಯೂಸ್ ಮಾಡಿ ನಾಟಿ ಬೆಲ್ಲನ ಯೂಸ್ ಮಾಡಿ. ಸೊ ಇದಾದಮೇಲೆ 2 ಟೇಬಲ್ ಸ್ಪೂನ್ ಹನಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಅಡಿಷ್ನಲಿಗೆ ಬೇಕಾದರೆ ಹಾಲು ಇದಕ್ಕೆ ಸೇರಿಸ್ಕೋಬೋದು, ಬಟ್ ನಾನಿಲ್ಲಿ ಇವತ್ತು ಹಾಲನ್ನ ಸೇರಿಸ್ಕೊತಿಲ್ಲ. ನಾನು ಬರೀ 5 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ರಸಾಯನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಸೊ ಈ ರಸಾಯನ ರೆಡಿ ಆಗಿದೆ. ಈಗ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್